ಬಂದೀವಿ ಅಂದ್ರೆ ಮಿನಿಮಮ್ ಒಂದು 7-8 ಕಿಲೋಮೀಟ್ರ್ ಅಷ್ಟು ಮಟ್ಟ ದೂರ ಬಂದೀವಿ. ಎಲ್ರಿಗೂ ನಮಸ್ಕಾರ ಗೈಸ್. ಎಲ್ಲರೂ ಹೆಂಗಿದ್ರು ಮಸ್ತ್ ಅದ್ರ ಅನ್ಕೊತೀನಿ. ಆಫ್ಟರ್ ಮಾಡಿಫಿಕೇಶನ್ ನನ್ನ ಫಸ್ಟ್ ವ್ಲಾಗ್ ಇದು. ರೀಲ್ಸ್ ಶೂಟ್ ಮಾಡೋಕೆ ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ. ನಾನು ಶೂಟ್ ಮಾಡೋಕೆ ಹೋಗಿದ್ದೆ. ಶೂಟ್ ಮಾಡೋಕೆ ಹೋದಾಗ ಲೆಫ್ಟ್ ಪಾಕೆಟ್ದಾಗ ನಾನು ಲೆನ್ಸ್ ಇದ್ವು, ಫಿಲ್ಟರ್ಸ್, ND ಫಿಲ್ಟರ್ಸ್ ಕಳ್ಕೊಂಬಿಟ್ಟಿನಿ. ನಾನು ಜಾಕೆಟ್ ಜಿಪ್ ಹಾಕೋದು ಮರೆತುಬಿಟ್ಟಿದ್ದೆ. ಅದ್ರ ಸಂಬಂಧ ಕಳ್ಕೊಂಬಿಟ್ಟೀನಿ. ಬ್ಯಾಗ್ ಕ್ಯಾರಿ ಮಾಡಾಕ್ಬಿಟ್ಟೀನಿ. ಅದಕ್ಕೆ ಬ್ಯಾಗ್ ಕ್ಯಾರಿ ಮಾಡ್ತಿದ್ದಿಲ್ಲ ನಾನು ಇಕ್ವಿಪ್ಮೆಂಟ್ಸಿಗೆ. ಇರಲಿ ಬಿಡು ಮತ್ತೇನು ಬ್ಯಾಗ್ ಕ್ಯಾರಿ ಮಾಡೋಣ ಅಂದ್ಕೊಂಡು ಈಗ ಬ್ಯಾಗ್ ಕ್ಯಾರಿ ಮಾಡೋ ಅವಶ್ಯಕತೆ ಐತೆ ಅನ್ನಿಸ್ತು ನನಗೆ. ಯಾಕಂದ್ರೆ ಸಣ್ಣ ಪುಟ್ಟ ಇಕ್ವಿಪ್ಮೆಂಟ್ಸ್ ಇರಲಿ, ದೊಡ್ಡ ಇಕ್ವಿಪ್ಮೆಂಟ್ಸ್ ಇರಲಿ, ಇಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡೋಕ್ಕೆ ಬ್ಯಾಗ್ ಬೇಕಾ. ಕ್ಯಾರಿ ಮಾಡಲಿಲ್ಲ ಅಂದ್ರೆ ಹಿಂಗೆ ಒಂದೊಂದು ಕಳ್ಕೊಂಡು ಹೋಗ್ತೀವಿ. ಅದು ಕಳ್ಕೊಂಡಿದ್ದಾದ್ಮ್ಯಾಗೂ ನಾನು ಹೊಳ್ಳಿ ಹುಡ್ಕಕ್ಕೆ ಹೋದೆ, ಬಟ್ ಅದು ಸಿಗಲಿಲ್ಲ. ಇಲ್ಲಿ ನೋಡತ್ತಿರಲ್ಲ, ಇದು ಬಂದರೊಳಗೆ ನೀವು ಆರಾಮ 100 ಮಟ್ಟ ಹೊಡಿಬೋದು. ಅದ್ರ ಸ್ವಲ್ಪ ಆ ಕಡೆ ಈ ಕಡೆ ಮಂದಿ ಬರ್ತಿರ್ತಾರ, ನೋಡ್ಕೊಂಡು ರೈಡ್ ಮಾಡೋದು ಅಷ್ಟೇ. ಅಪ್ಪ ಎಕ್ಕತ್ತಿದ್ದೆ. ಅಕಸ್ಮಾತ್ ನಾವೇನಾರು ಎಕ್ಸಾಸ್ಟ್ ಏನಾರು ಹಾಕಿದ್ನಿ ಅಂದ್ರೆ ಒಜ್ಜಿತ್ತು. ಬಟ್ ಗೇರ್ಸ್ ಅದಾವಲ್ಲ, ಆಲ್ಮೋಸ್ಟ್ ಭಾಳ ಮಂದಿ ಪೊಲೀಸರು ನಾನು ನೋಡ್ದಂಗೆ ಗೇರ್ಸ್ ಇದ್ದವ್ರು ಕೂಟ ಜಾಸ್ತಿ ಇದು ಮಾಡೋಂಗಿಲ್ಲ. ಯಾಕಂದ್ರೆ ರೈಡಿಂಗ್ ಗೇರ್ಸ್ ಹಾಕೊಂಡಿರ್ತಾರೆ, ಇಷ್ಟೆಲ್ಲ ಪ್ರಾಪರ್ ಬೈಕ್ ಇಟ್ಕೊಂಡಿರ್ತಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಇಟ್ಕೊಂಡಿರ್ತಾರೆ ಅನ್ನೋದು ಅವ್ರದ್ದು ಅರ್ಥ. ಅಲ್ಲಿ ಒಂದು ಹಿಮಾಲಯನ ಬಂದು ಹೊಂಟೇವಿ, ಚೇಸ್ ಮಾಡೋಣ. ಡ್ರ್ಯಾಗ್ ಒನ್ ಆಫ್ ದ ಬೆಸ್ಟ್ ರೋಡ್ ಇದು. ಬೆಂಗಳೂರು ಹೋಗೋಕ್ಕಿದೆ. ಆಲ್ಮೋಸ್ಟ್ ಮಂದಿ ಇದೇ ರೋಡ್ ಪ್ರಿಫರ್ ಮಾಡ್ತಾರೆ. ಅದಕ್ಕಂದ್ರೆ ಚಿತ್ರದುರ್ಗ ಬೆಂಗಳೂರು ಹೋಗಕ್ಕೆ. ಅದಕ್ಕಂದ್ರೆ ಅದು ಬೇರೆ ರೋಡ್ ಐತಲ್ಲ, ಸಿಗಲ್ಲ, ಸರಿ ಇಲ್ಲ. ಓಕೆ ಅಷ್ಟೇ ಐತಿ. ಅದಕ್ಕೆ ಸಂಬಂಧ ಕಂಪ್ನಿ ಏನು ಕ್ಲೇಮ್ ಮಾಡ್ತೈತೆ ಅಂತಂದ್ರೆ ಇದು ಅಪ್ರಾಕ್ಸಿಮೇಟ್ 145 ಮಟ್ಟ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ರೈಡ್ ಮಾಡಿದ್ದು 147. ಅದು ಟಾಪ್ ಸ್ಪೀಡ್. ಆಲ್ಮೋಸ್ಟ್ ನನ್ನ ಗಾಡಿಗೆ ಪೆಟ್ರೋಲ್ ಐತಿ ಅಂದರೂ ಓಕೆ. 2 ಪಾಯಿಂಟ್ ಐತಿ ಅಂದರೂ ರಿಸ್ಕ್ ಬೇಡ ಅನ್ಕೊಂತ ಇನ್ನೊಂದು ಎಕ್ಸ್ಟ್ರಾ 1 ಲೀಟ್ರ್ ಹಾಕ್ಸ್ಕೊಂಬಿಡೋಣ. ಇಲ್ಲಿಂದ ಪರ್ಫೆಕ್ಟ್ ನಾನು ಟಾಪ್ ಸ್ಪೀಡ್ ನೋಡ್ತೀನಿ ಇವತ್ತಿದ್ರದ್ದು. ಯಾಕಂದ್ರೆ 147 ಕ್ಯಾಶುವಲಿ ಹೊಡೆದಿದ್ದೆ ಐತಿ. 147 ಮೀರಿ ನೋಡು ಅಂದ್ರೆ ಪರ್ಫೆಕ್ಟ್ ಡ್ರ್ಯಾಗ್ ಮಾಡೋಣ. ಡ್ರ್ಯಾಗ್ ಇನ್ ದ ಸೆನ್ಸ್ ಟಾಪ್ ಸ್ಪೀಡ್ ಚೆಕ್ ಮಾಡ್ಕೊಳ್ಳೋಣ. ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿಂದ ಟೆಕ್ಸ್ಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮದು ಗಾಡಿ ಯಾವ ಇಲ್ಲಲ್ಲ. ಸೀಟ್ಸ್ ನ್ಯೂಟ್ರಲ್ ಆಗೈತಿ. 0.
ರಿವ್ಯೂ ಇದು ಲೈನ್ ಇರ್ತೈತಲ್ಲ ಕಂಟಿನ್ಯೂಸ್ ಬ್ರೇಕ್ ಡೌನ್. ಓಕೆ 140 ಫಸ್ಟ್ ಟ್ರೈ. ಅದು ಕ್ಯಾಮ್ರಾ ಈಗ ನೋಡ್ದಂಗೆ ನಾನು ಕಣ್ಣಲ್ಲಿ ನೋಡಿದ್ದು 140ನ ಹೋಗಿತ್ತೆ, ಅದಕ್ಕಂದು ಮೀರಿ ನೋಡೋಕ್ಕೋಲಿಲ್ಲ. ಈಗ ಜಸ್ಟ್ ಒಂದು ಸಿನಿಮ್ಯಾಟಿಕ್ಕಿಗೆ ಕ್ಯಾಮ್ರಾ ವ್ಯೂ ಚೇಂಜ್ ಮಾಡ್ಕೊಂಬಿಡೋಣ. ನೀವು ನೋಡ್ಬೋದು ಎಲ್ಲ ಈಗ ಮುಗಿಸ್ಕೊಂಡಿವಿ, ಎಲ್ಲ ಶೂಟ್ ಮಾಡೋದು ಇನ್ಸ್ಟಾ ಸಂಬಂಧ ಇತ್ತು, ಏನೇನು ಇತ್ತು ಎಲ್ಲ ಶೂಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಟೆಕ್ಸ್ ಮುಗೀತು. ಈಗ ನೆಕ್ಸ್ಟ್ ಸುಮ್ಮನೆ ರೈಡ್ ಮಾಡೋಣ. ಎಷ್ಟು ದೂರ ಬಂದೀವಿ ಅಂದ್ರೆ ಮಿನಿಮಮ್ ಒಂದು 7-8 ಕಿಲೋಮೀಟ್ರ್ ಅಷ್ಟು ಮಟ್ಟ ದೂರ ಬಂದೀವಿ. ಸ್ವಲ್ಪ ಸೈಡ್ನಿಂದ ಫೋಟೋ ಸೆಷನ್ ಮಾಡಿಕೊಂಡು ಓಕೆ ಎಲ್ಲ ಡೀಲ್ ಎಲ್ಲ ಮುಗೀತು. ಈಗ ಸೀದಾ ಗದಗ ಕಡೆ ಹೋಗೋದು, ಫೈನಲ್ ಡೆಸ್ಟಿನಿ ಅಂತ ಹೇಳ್ಬೋದು. ಈಗ ಸೀದಾ ಅಲ್ಲಿಗೆ ಹೋಗ್ತೀವಿ. ನೋಡೋಣ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿದಾಗ 140 ಅಷ್ಟು ಮಟ್ಟ ಹೊಡೆದೀನಿ. ನಾ ನೋಡ್ದಂಗೆ ಇಂಥ ಮೀರಿ ಎಷ್ಟಾಗೈತಿ ನಾನು ನೋಡಿಲ್ಲ, ಅದಕ್ಕೆ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ದೀನಿ. ಅದಕ್ಕಂದ್ರೆ ಕ್ಯಾಮ್ರಾ ಮ್ಯಾಗ ಮತ್ತು ಮೀಟ್ರ್ ಮ್ಯಾಗಲ್ಲ, ರೋಡ್ ಮ್ಯಾಗ ಫೋಕಸ್ ಮಾಡತ್ತಿದ್ದೆ, ಅದ್ರ ಸಂಬಂಧ. ಈಗ ನೆಕ್ಸ್ಟ್ ರೈಡ್ ಮಾಡೋಣ. ಈಗ ಎಷ್ಟು ಸ್ಟಾಪ್ ಆಗುತ್ತೆ ನೋಡೋಣ ಬರ್ರಿ. ಹಿಂಗೆಲ್ಲ ಕರ್ವ್ ಇರ್ತಾವಲ್ಲ, ಅವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ, ಸ್ಲೋ ಡೌನ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮೂಮೆಂಟ್ ಭಾಳ ಇರ್ತೈತಿ, ಯಾಕಂದ್ರೆ ಅಕ್ಕಪಕ್ಕ ಊರು ಇರ್ತಾವಲ್ಲ ಅದ್ರಕ್ಕೆ. ನೋಡ್ಬೋದು ಟಾಪ್ ಹೊಡಿಬೇಕಂತಂದ್ರೆ ಈಗ ಮೂಮೆಂಟ್ ಹಿಂಗೆ ಕಂಟಿನ್ಯೂ ಇರ್ತೈತಿ. ನೋಡಿದ್ರಲ್ಲ ಹಿಂಗೆ ಕಂಟಿನ್ಯೂಸ್ ಮೂಮೆಂಟ್ ಇದ್ದಾಗ ಏನು ಮಾಡೋಕ್ಕಾಗುತ್ತೆ. ಟಾಪ್ ಮಾತ್ರ ಹೊಡ್ಯೋಕ್ಕಾಗಲ್ಲ, ಟ್ರೈ ಮಾಡೋಕ್ಕಾಗುತ್ತೆ. ಟ್ರೈ ಮಾಡುವಾಗ ಹುಷಾರಾಗಿ ಮಾಡಬೇಕಷ್ಟೆ. ಹೊಡಿಬೇಕಂತಂದು ಭಾಳ ಆಸೆ ಇರ್ತೈತಿ, ಬಟ್ ಏನು ಮಾಡೋಕೆ ರಿಸ್ಕ್ನೂ ಅಷ್ಟು ಇರ್ತೈತಿ. ನಾ ಎಷ್ಟು ಸಲ ಟಾಪ್ ಹೊಡ್ಯಾಕೆ ನೋಡೀನಿ, ಮ್ಯಾಕ್ಸಿಮಮ್ ಅಂತಂದ್ರೆ 147. ಅದು 147 ಯಾವಾಗ ಹೊಡೆದೀನಿ ಅಂತಂದ್ರೆ ಡ್ರ್ಯಾಗ್ ಇದ್ದಾಗ ಹೊಡೆದೀನಿ. ಹಿಂಗೆ ಕ್ಯಾಶುವಲಿ ಹೊಡ್ಯಾಕೆ ಆಗೋದಿಲ್ಲ. ಅದು ಗ್ರೂಪ್ ಇದ್ರೆ ಏನೋ ಒಂದು ಧೈರ್ಯ ಹಂಗೂ ಹೊಡಿಬೋದು, ಇಲ್ಲಂತಲ್ಲ. ರಿಸ್ಕ್ ಭಾಳ ಎಲ್ಲ ಕಡೆನೂ. ಇದು ಒಂದು ಊರಂತಂದ್ರೆ ಅದಕ್ಕೆ ಒಂದು ಮೇನ್ ರೋಡ್ ಅನ್ನೋದು ಇರುತ್ತೆ. ಎಲ್ಲದಕ್ಕೂ ಹಂಗೆ ಮೇನ್ ರೋಡ್ ಅದಾವು. NH4 ಹೊಸಪೇಟೆ ಹೋಗೋ ರೋಡ್ ಐತಲ್ಲ, ಅದಕ್ಕೆ ಎಲ್ಲನೂ ಕನೆಕ್ಟೆಡ್ ಅದಾವು. ಎಲ್ಲ ಕನೆಕ್ಟೆಡ್ ಇದ್ದಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ, ಟಾಪ್ ಹೊಡ್ಯೋಕೆ ಆಗಂಗಿಲ್ಲ. ಯಾವಾರ ದೊಡ್ಡ ಹೈವೇ ಇರ್ತಾವಲ್ಲ, ಇದು ಹೈವೇ ಬಟ್ ಆ ಮಟ್ಟಿಗಲ್ಲ. ಯಾವ್ದ್ರದ್ದು ಕಿರಿಕಿರಿ ಇರಬಾರ್ದು, ಆಜು ಬಾಜು ಊರಿಂದ ಹಿಂಗೆ ಯಾವ ಇರಬಾರ್ದು, ಅಂದ್ರೆ ಟಾಪ್ ಹೊಡ್ಯಾಕೆ ಮಜಾ. ಇನ್ನೂ ಅನ್ಸಂಗೂ ಇಲ್ಲ ಟಾಪ್ ಹೊಡ್ಯಾಕೆ. ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ, ಸಡನ್ಲಿ ಯಾವಾರ ಗಾಡಿ ಬಸ್ ಬುಸ್ ಅಂತ ಅಡ್ಡು ಬಂದುಬಿಟ್ರೆ ವಜ್ಜೆ. ನಿಮ್ಗೇನರ ವಿಡಿಯೋಸ್ ನಾನು ಶೂಟ್ ಮಾಡಿದ್ದು ನೋಡ್ಬೇಕಂತಂದ್ರೆ ನಾನು ಮುಖಿತ್ ವ್ಲಾಗ್ಸ್ ಅಂತಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ID ಐತಿ. ಅದು ಬಿಟ್ರೆ ಒಂದು ಎಪಿಕ್ ಬೈಕರ್ ಅಂತಂದು ಹೊಸಾದು ಮಾಡಿದ್ದೈತಿ ನಂದು. ಅದರ ಬರೀ ಬೈಕ್ ರಿಲೇಟೆಡ್ ಹಾಕ್ತೀನಿ ಅದ್ರಾಗ.
ಅದ್ರಾಗೂ ಹಾಕಿರ್ತೀನಿ, ಯಾರು ನೋಡಿಲ್ಲ ಅದ್ರಾಗ ಹೋಗಿ ಫಸ್ಟಾಗಿ ಐತದ, ವಿಸಿಟ್ ಮಾಡಿರಿ, ಅದು ವಿಸಿಟ್ ಮಾಡಿ ವಿಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಕಾರ್ನರ್ ಹೊಡ್ಯಾಕ ಅಬೌವ್ 100, 120 ಹಿಂಗೆ 130 ಇರ್ತೈತಲ್ಲ, ಅವಾಗ ಕಾರ್ನರ್ ಹೊಡಿಬೇಕಾದ್ರೆ ಭಾಳ ಹುಷಾರಿರ್ಬೇಕು. ಹಿಂಗೆ ಕಾರ್ನರ್ ಹೊಡಿವಾಗ ಏನಾಗ್ಬಿಡ್ತೈತೆ ಅಂದ್ರೆ ಅವು ಸ್ಟ್ರಿಪ್ಸ್ ಇರ್ತಾವಲ್ಲ ರೋಡ್ ನಡಕ್ಕೆ, ಅವು ಅಡ್ಡು ಬಂದುಬಿಡ್ತಾವೆ. ಅವು ಅಡ್ಡು ಬಂದುಬಿಟ್ಟು ಅಕಸ್ಮಾತ್ ಅದ್ರ ಮ್ಯಾಗ ಹತ್ತಿದ್ರಿ ಅಂದ್ರೆ ನೀವು ಅದು ಫ್ಲೋದಾಗ ಕರ್ಕೊಂಡು ಹೋಗುತ್ತದು. ಅಂದ್ರೆ ಅದು ಲೇನ್ ಬಿಟ್ಟು ಒಟ್ಟೆ ಇಳಕ್ಕಾಗಂಗಿಲ್ಲ ನಿಮ್ಗೆ. ಅಬ್ಸರ್ವ್ ಮಾಡಿರ್ಬೇಕಿದ್ರೆ ಈ ಅದ್ರ ಮ್ಯಾಗ ಹಿಂಗೆ ಲೀನ್ ತೊಗೊತಿರ್ತೀವಲ್ಲ ನಾವು, ಹಿಂಗೆ ಕಾರ್ನರಿಗೆ ಲೆಫ್ಟ್ ಅಥವಾ ರೈಟ್, ಅವಾಗ ಲೀನ್ ಮಾಡಿದಾಗ ಏನಾಗ್ಬಿಡ್ತೈತಿ, ಒಮ್ಮೆಕ್ಲೆ ಗಾಡಿ ಸ್ಕಿಡ್ ಆಗೋಕ್ಕೆ ಚಾನ್ಸಸ್ ಭಾಳ ಇರುತ್ತೆ. ಯಾಕಂದ್ರೆ ಒಂದು ಲೇನ್ ಫಾಲೋ ಮಾಡ್ಬೇಕು, ಲೆಫ್ಟ್ ರೈಟ್ ಅಥವಾ ರೈಟ್. ಆ ಕಾರ್ನರಿಂಗ್ ಹೋಗ್ಬೇಕಾದ್ರೆ ಭಾಳ ರಿಸ್ಕ್ ಅದ. ಸ್ವಲ್ಪ ನೋಡ್ಕೊಂಡು ಕಾರ್ನರಿಂಗ್ ಮಾಡಿರಿ. ಹೆಂಗೆ ಅನ್ಸೈತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.